ರೈತ ಬಾಂಧವರೇ, ನನ್ನ ಹೆಸರು ಮಸೀವುಲ್ಲಾ ಅಂತೇಳಿ. ನಾವು ಗ್ರೀನ್ ಅರ್ತ್ ಬಯೋ ಪ್ರಾಡಕ್ಟ್ ವತಿಯಿಂದ ಇವತ್ತು ನಮ್ಮ ಸೈಯದ್ ಮುನೀರ್ ಅವರ ತೋಟಕ್ಕೆ ಭೇಟಿ ಕೊಟ್ಟಿದ್ದೀವಿ. ಕಳೆದ ಒಂದು 2 ತಿಂಗಳಿಂದ ನಮ್ಮ ಕೆಲವೊಂದು ಪ್ರಾಡಕ್ಟ್ಸನ್ನು ಸ್ಪ್ರೇಗೆ ಮತ್ತು ಭೂಮಿಗೆ ಉಪಚಾರ ಮಾಡಿದರು. ಸೊ ಅದರಿಂದ ಅವ್ರಿಗೆ ಏನೇನು ಉಪಯೋಗ ಆಗಿದೆ, ಸೊ ಅವರ ಒಂದು ಅನುಭವ ಜೊತೆಗೆ ನಮ್ಮ ಪ್ರಾಡಕ್ಟ್ನ ಒಂದು ಪವರನ್ನು ಅವ್ರ ಬಾಯಿಂದ ಕೇಳೋಣ. ಮುನೀರ್ ಸರ್, ನಿಮ್ಮ ಹೆಸರು, ನಿಮ್ಮ ಊರು ನಮ್ಮ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಸೈಯದ್ ಮುನೀರ್ ಅಂತ. ನಾವು ಸಕ್ಕರೆಬೈಲು ವಾಸಿಯವರು. ಸಕ್ಕರೆಬೈಲು ಅಂದರೆ ಇಲ್ಲೊಂದು ಗಾಜನೂರು ಸಕ್ಕರೆಬೈಲು ಅಲ್ಲ, ಇಲ್ಲೊಂದು ಸಣ್ಣ ಸಕ್ಕರೆಬೈಲು ಇದೆ. ಹೊಳೆಹೊನ್ನೂರು ರೋಡಲ್ಲಿ ಈ ತಡಸ ದಡಮಕಟ್ಟೆ ಹೋಗೋ ರೂಟಲ್ಲಿ ಒಂದು ಸಕ್ಕರೆಬೈಲು ಅಂತ ಇದೆ. ತುಂಬ ದಿವಸದಿಂದ ನಮಗೆ ಗೊತ್ತಾ ಇದ್ದರು ಮಸೀವುಲ್ಲಾ ಅನ್ನೋರು. ಈಗ ಸುಮಾರು 10 ವರ್ಷದಿಂದ ಈ ಕಡೆ ಬರ್ತಾ ಇದ್ದಾರೆ ಅವರು. ನಾವು ಅಷ್ಟೇನೋ ಕ್ಲೋಸ್ ಆಗಿದ್ದಿಲ್ಲ. ಯಾವಾಗಲೂ ನಮ್ಮ ಗಿಡ ಯಾಕೋ ಚೆನ್ನಾಗೇ ಆಗ್ತಾ ಇರಲಿಲ್ಲ. ನಾವು ನೋಡ್ದಂಗೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಯೆಲ್ಲೋ ಕಲರ್ ಗಿಡ ಆಮೇಲೆ ಒಂದ್ಸರಿ ನೋಡೋಣ ಟ್ರೈ ಮಾಡಿ ಅಂತ ಏನೋ ನಮ್ಮ ಮನ್ಸಲ್ಲಿ ಬಂತು. ಮಸೀವುಲ್ಲಾ ಕೂಡ ಮಾತಾಡಿದ್ದಕ್ಕೆ ಅವರು ನಾವು ಒಂದು ಸ್ಪ್ರೇ ಕೊಡ್ತೀವಿ, ಸ್ಪ್ರೇ ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಸ್ಪ್ರೇ ತೊಗೊಂಡು ಮಾಡಿದ್ದೀವಿ. ಸ್ಪ್ರೇ ಮಾಡಿದ್ಮೇಲೆ ನಮ್ಗೆ ಇನ್ನೂ ತನಕ ಕಲರ್ ಬಿಟ್ಕೊಟ್ಟಿಲ್ಲ ಗಿಡ. ಎಷ್ಟು ದಿನದಲ್ಲಿ ನಿಮಗೆ ಅದು ಕಲರ್ ಚೇಂಜ್ ಆಯ್ತು, ರಿಸಲ್ಟ್ ಬಂತು? ರಿಸಲ್ಟ್ ಏನಿಲ್ಲ, ಒಂದು ವಾರದಲ್ಲಿ ಬಂತದು. ಮತ್ತೇನಪ್ಪಾ ಅಂದ್ರೆ ಹೊಸ ಇದು ಚಿಗಿರೋದು, ಮತ್ತೆ ಸುಳಿ ಚಿಗಿರೋದು, ಎಲೆ ಹೊಸ ಎಲೆ ಬಿಟ್ಕೊಂಡಿರೋದು. ಹಂಗೆ ಹಾಗಾಗಿ ಮತ್ತೆ ಕಲರು ಬಿಟ್ಟಿಲ್ಲ ಇನ್ನೂವರೆಗೆ. ಚೆನ್ನಾಗಿ ಕೆಲಸ ಮಾಡ್ತು, ನನಗೆ ಮನಸ್ಸಿಗೆ ಹಿಡಿಸ್ತು. ಆಮೇಲೆ ಮತ್ತೆ ಅವರಿಗೆ ಭೇಟಿಯಾಗಿ ಮತ್ತೆ ಇಂಪ್ರೂವ್ಮೆಂಟಿಗೆ, ಡೆವಲಪ್ಮೆಂಟಿಗೆ ಏನಾರ ಕೊಡಿ ಅಂತ ಹೇಳಿದೆ ನಾನು. ಆಮೇಲೆ ಅವರು ಸಾಯಿಲ್ ಕೇರ್ ಅಂತ ಕೊಟ್ಟಿದ್ದಾರೆ ಮತ್ತು ಬೂಸ್ಟರ್ ಅಂತ ಕೊಟ್ಟಿದ್ದಾರೆ. ನಾನು ಇದು ಉಪಯೋಗ ಮಾಡಿ ಈಗ ಸುಮಾರು 25 ದಿವಸ ಆಗಿದೆ. ಇದ್ರದ್ದು ರಿಸಲ್ಟ್ ತುಂಬ ಚೆನ್ನಾಗಿದೆ. ಗಿಡ ತುಂಬ ಏನು ಹೇಳ್ತಾರೆ, ಅದು ಛತ್ರಿ ಬೆಳೆದಂಗೆ ಬೆಳೀತೀವಿ. ಗರಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಗರಿ ತುಂಬಾ ಚೆನ್ನಾಗಿ ಬಂದಿದೆ. ಹೆಲ್ದಿ ಇದೆ ಗಿಡ. ಮತ್ತೆ ಆ ರೋಗ ಕಾಣ್ತಾ ಇಲ್ಲ. ಮೊದಲು ಎಲ್ಲೋ ರೋಗ ಇತ್ತಲ್ಲ, ಆ ರೋಗ, ಕೆಂಪು ಚುಕ್ಕಿ ರೋಗ, ಯಾವುದು ರೋಗ ಇಲ್ಲ. ಚೆನ್ನಾಗಿ ಕೆಲಸ ಮಾಡುತ್ತೆ ಇವ್ರದ್ದು ಪ್ರಾಡಕ್ಟ್. ಮೊದಲು ಏನು ಮಾಡುತ್ತೆ, ನಾವು ಈಗ ಔಷಧಿ ತಗೊಬಂದು ಅಂಗಡಿಯಿಂದ ಸ್ಪ್ರೇ ಮಾಡಿದ್ದೀವಿ ಅಂದ್ರಿ, ಒಂದು 3-4 ದಿವಸ ಕಲರ್ ಇರುತ್ತೆ. ಆಮೇಲೆ ಮತ್ತೆ ಬೇರೆ ರೋಗ ಹುಟ್ಕೊಳ್ಳೋದು ಈ ತರ ಆಗ್ತಾ ಇತ್ತು. ನಮ್ಗೆ ತೊಂದರೆ. ತುಂಬಾ ದಿವಸದಿಂದ ಪರಿಚಯ ಇದ್ದಾರೆ, ನಮಗೆ 10-15 ವರ್ಷದಿಂದ ಗೊತ್ತಿದ್ದಾರೆ. ಆದ್ರೂ ನಾವು ಇವ್ರ ಪ್ರಾಡಕ್ಟ್ ಯಾಕೆ ಮೊದಲು ಯೂಸ್ ಮಾಡಿಲ್ಲ ಅಂತ ನಮಗೆ ಒಂಥರ ಇದಾಯ್ತು. ಚೆನ್ನಾಗಿ ಕೆಲಸ ಮಾಡುತ್ತೆ ಇವ್ರ ಪ್ರಾಡಕ್ಟ್. ಈಗ ನಿಮಗೆ ಈ ಸ್ಪ್ರೇ ಮತ್ತೆ ಭೂಮಿಗೆ ಹಾಕಿದ್ದು ನಿಮಗೆ ಉಪಯೋಗ ಆಗಿದೆ? ಹಂಗಾರೆ ಆಗಿದೆ, ಉಪಯೋಗ ಆಗಿದೆ. ಅದಕ್ಕೆ ನಾನು ಕಾಂಟ್ಯಾಕ್ಟ್ ನಲ್ಲೇ ಇದ್ದೀನಿ. ನಾನು ಏನು ಕೆಲಸ ಮಾಡ್ಬೇಕು ಅಂದ್ರು ಅವ್ರಿಗೆ ಕರೆದು ಕೇಳಿನೇ ಮಾಡೋದು ಈಗ. ಯಾಕಂದ್ರೆ ಅವ್ರು ಕೊಟ್ಟಿದ್ದೇ ಪ್ರಾಡಕ್ಟ್ ತಗೋಬೇಕು, ಅವ್ರು ಹೇಳಿದ್ದೆ ಗೊಬ್ಬರ ಹಾಕ್ಬೇಕು ಅಂತ ನನಗೆ ಒಂದು ಮನಸ್ಸಲ್ಲಿ ಒಂದು ಇದಾಗ್ಬಿಟ್ಟಿದ್ದೆ. ಅವ್ರ ಮೇಲೆ ತುಂಬಾ ನಂಬಿಕೆ ಆಗ್ಬಿಟ್ಟಿದ್ದೀವಿ. ನಮ್ಮ ಮೇಲೆ ಒತ್ತಾಯ ಅಂದ್ರೆ ನಾವು ಒತ್ತಾಯ ಮಾಡಿದಕ್ಕೆ ಹಾಕ್ತಿರೋದು ಅಥವಾ ನೀವು ಮನಸ್ಪೂರ್ವಕವಾಗಿ ಹಾಕ್ತಿರೋದು? ಒತ್ತಾಯ ನಾವು ಯಾರ ಒತ್ತಾಯದಲ್ಲಿ ಬರಕ್ ಹೋಗೋಣ. ಈಗಾಗಲೇ ಮುಂದೆ ಕೂಡ ನಮ್ಮ ಒಂದು ಮಾರ್ಗದರ್ಶನಲ್ಲೇ ಮಾಡ್ತೀವಿ. ನಿಮಗೆ ಬಿಟ್ಟು ಹೋಗಲ್ಲ. ಈಗ ಯಾವುದಕ್ಕೂ ನಿಮಗ್ ಬಿಟ್ಟು ಹೋಗೋದಿಲ್ಲ. ಯಾಕೆ ಅಂದ್ರೆ ನಮಗೆ ಈಗ ನಂಬಿಕೆ ಆಗ್ಬಿಟ್ಟಿದ್ ನಿಮ್ಮ ಮೇಲೆ. ನೀವು ಕೊಡ್ತಾ ಇರೋದ್ ಪ್ರಾಡಕ್ಟ್ ಇದೆಯಲ್ಲ, ನಮಗೆ ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಾ ಇದೆ. ನಮಗ್ ಮನಸ್ಸಿಗೆ ಹಿಡಿಸ್ದಂಗೆ ಕೆಲಸ ಮಾಡ್ತಾ ಇದೆ. ನೀವು ಹೇಳ್ತಾ ಇರೋದ್ ಐಡಿಯಾ ಎಲ್ಲ ಚೆನ್ನಾಗಿ ಕೆಲಸ ಆಗ್ತಾ ಇದೆ ರೈತರ ಕೆಲಸಕ್ಕೆ. ಅದಕ್ಕೆ ನಿಮಗೆ ಮುಂದಿನವ್ರೆ, ಈಗ ನಿಮ್ ತೋಟದಲ್ಲಿ ಎಷ್ಟು ಅಡಿಕೆ ಮರ ಇದೆ? ನಮ್ದು 2400 ಗಿಡ ಇದಾವೆ. 2400 ಗಿಡ ಇದೆ. 2400 ಗಿಡ ಇದಾವೆ. ಈಗ ಹಿಂದೆ ಏನಾರ ಫಸಲು ತಗೊಂಡಿದ್ರಾ? ಹಿಂದೆ ಒಂದೇ ಒಂದು ಗಿಡದಲ್ಲಿ, 2-3 ಗಿಡದಲ್ಲಿ ಫಸಲು ಬಂದಿತ್ತು. ಒಂದು 20-25 ಕೆಜಿ ಏನೋ ಆಯ್ತು ಪೂರ್ತಿ ಟೋಟಲ್. ಈ ಸರಿ ಪೂರ್ತಿ ಮರದಲ್ಲೂ ಅಡಿಕೆ ಬಿಟ್ಟಿದೆ. ಎಲ್ಲ ಹಿಂಗಾರೆ ಹೊಡೆದಿದೆ. ಎಲ್ಲ ಗಿಡದಲ್ಲೂ ನಿರೀಕ್ಷೆ ಇದೆ. ಒಂದು ಅಂದಾಜು ಒಂದು 30-40ರಿಂದ 50 ತನಕನೂ ಇದೆ. ಅಂದಾಜು 20 ಕ್ವಿಂಟಾಲ್ ತನಕನೂ ಬರ್ಬೋದು ಅಂತ ನನ್ನ ಅಂದಾಜು ಇದೆ. ಈಗ ಮರಗಳನ್ನ ನಾವು ನೋಡ್ತಾ ಇದ್ದೇವೆ. ಈಗ ಸುಮಾರು 4 ವರ್ಷ 5 ವರ್ಷಕ್ಕೆ ಹಿಂಗಾರೆ ಹೊಡೀತು ಗಿಡ. ಆದ್ರೆ ಹಿಂಗಾರೇನು ಅಷ್ಟು ಚೆನ್ನಾಗಿ ಹೊಡೆದಿದ್ದಿಲ್ಲ. ಔಷಧಿ ಹೊಡೆದ ಮೇಲೆ ಪೂರ್ತಿ ಹಿಂಗಾರೆ ಬಿಟ್ಕೊಂಡಿದ್ದಾವೆ. ಈಗ ಒಂದು ಅಂದಾಜು ಒಂದು 50 ಕ್ವಿಂಟಾಲ್ ಬರ್ಬೋದು ಅಂತ ಜನ ಹೇಳ್ತಾ ಇದ್ದಾರೆ. ಕಡಿಮೆ ಅಂದ್ರೂ ಒಂದು 5-10 ಕಡಿಮೆ ಬರ್ಬೋದು. ನಮ್ಮ ಮಾರ್ಗದರ್ಶನ ಬೇರೆ ರೈತರಿಗೂ ಹೇಳಿದ್ರೆ ಉಪಯೋಗ ಆಗತ್ತಾ?
ಆಗತ್ತೆ, ಯಾಕಾಗಲ್ಲ. ಅವರು ಒಂದ್ಸರಿ ನೋಡ್ಬಿಟ್ರೆ ಅವರು ಬಿಡಲ್ಲ, ಲೈಫ್ ಟೈಮ್ ನಾವು ಬಿಡಲ್ಲ. ಕೊಡುವಂತ ಮಾಹಿತಿ ಇರ್ಬೋದು, ನಾವು ಕೊಡುವಂತ ಪ್ರಾಡಕ್ಟ್ ಇರ್ಬೋದು, ಎರಡೂ ಕೂಡ ಎರಡು ಚೆನ್ನಾಗಿದೆ. ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಕೊಡಕ್ ಆಗೋದು. ಸುಮ್ನೆ ಯಾರು ಬೇಕ ಅವರು ಮನ್ಸಿಗೆ ಮನೆಗೆ ಹೇಳಿದ್ರೆ ಅವರಿಗೆಲ್ಲ ನಂಬ್ಕೊಂಡು ಕೆಲಸ ಮಾಡಕ್ ಆಗಲ್ಲ. ಓಕೆ ವೀಕ್ಷಕರೇ, ಇದು ಸೈಯದ್ ಮುನೀರ್ ಅವರ ಒಂದು ಅನುಭವದ ಮಾತುಗಳು. ಹೀಗೆ ಸುಮಾರು ತೋಟಗಳು ನಮ್ಮ ಒಂದು ಗ್ರೀನ್ ಅರ್ತ್ ಬಯೋ ಪ್ರಾಡಕ್ಟ್ ಟೀಮ್ ಕಡೆಯಿಂದ ಸುಮಾರು ತೋಟಗಳು ಡೆವಲಪ್ ಆಗತ್ತೆ. ಖಂಡಿತ ಈ ಒಂದು ಸರ್ವಿಸ್ ತುಂಬ ದೊಡ್ಡ ಮಟ್ಟಕ್ಕೆ ಇಡೀ ಕರ್ನಾಟಕದಂತ ಹೋಗುತ್ತೆ. ಈ ವಿಡಿಯೋದ ಮೂಲಕ ಯಾರು ರೈತರು ನೋಡ್ತಾ ಇದ್ದಾರೆ, ಈ ಸಾಯಿಲ್ ಕೇರ್ ಪ್ರಾಡಕ್ಟನ್ನು ನಾವು ಇವತ್ತು ಒಂದು ತುಂಬ ಅದ್ಭುತವಾಗಿ ಈ ಒಂದು ಸರ್ವಿಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಈ ವಿಡಿಯೋದ ಮೂಲಕ ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಸೊ ಅವ್ರಿಗೆ ನಾವು ಒಂದು ಸ್ಪೆಷಲ್ ಆಫರ್ ಮೂಲಕ ನಾವು ಇದನ್ನು ಪ್ರಾಡಕ್ಟನ್ನು ಅವರ ಮನೆ ಭಾಗ್ಯಕ್ಕೆ ತಂದು ಒಂದು ಸರ್ವಿಸ್ ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್.